ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಾರ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ಈ ಒಂದು ವಿಡಿಯೋನ ಯಾರೆಲ್ಲ ಎಸ್ಪೆಷಲಿ ಯೂಟ್ಯೂಬರ್ಸ್ಗಳನ್ನ ನೋಡತ್ತಿದ್ದೀರಪ್ಪ ಅಂದ್ರೆ ಇವತ್ತಿನ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಟಾಪಿಕ್ ಬಗ್ಗೆ ವಿಡಿಯೋನ ಮಾಡತ್ನು. ಯಾವ ಒಂದು ಟಾಪಿಕಪ್ಪ ಅಂದ್ರೆ ತಮ್ಮನೇಲಿನಾಗ ಹೇಳಿಬಿಟ್ಟೆ ನಿಮಗೆ, ಅಡ್ರೆಸ್ ವೆರಿಫಿಕೇಷನ್ ಅನ್ನೋ ಒಂದು ಟಾಪಿಕ್ ಮೇಲೆ. ಸೊ ಫ್ರೆಂಡ್ಸ್, ಈ ಒಂದು ಆಪ್ಷನ್ ಎಲ್ಲರೂ ಕೇಳಿರ್ತೀರಿ. ಯೂಟ್ಯೂಬರ್ಸ್ಗಳು ಆಲ್ರೆಡಿ ಒಂದು ಆಪ್ಷನ್ ಅನ್ನೋದು ಏನು ಎತ್ತ ಅನ್ನೋದು ಎಲ್ಲ ಗೊತ್ತಿರ್ತೈತಿ. ಸೊ ಫ್ರೆಂಡ್ಸ್, ಈ ಒಂದು ಅಡ್ರೆಸ್ ವೆರಿಫಿಕೇಷನ್ ಮೇಲೆ ನಿಮಗೆ ಗೊತ್ತಿರಲಾರ್ದು ಅಂದ್ರೆ ಕೆಲವೊಂದಿಷ್ಟು ಪ್ರಾಬ್ಲಮ್ ಇರ್ತಾವೆ. ಅಂದ್ರೆ ಪಿನ್ ಬರಲಾರ್ದು, ಅಡ್ರೆಸ್ ವೆರಿಫಿಕೇಷನ್ ಕರೆಕ್ಟಾಗಿ ಹಾಕ್ಬೋದು ಬಿಡೋದು ಐಡಿಯಾ ಇರೋಂಗಿಲ್ಲ. ಅಡ್ರೆಸ್ ವೆರಿಫಿಕೇಷನು ಅಂದ್ರೆ ಏನು ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ. ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಂಗಿಲ್ಲ. ಅಂದ್ರೆ ನಾ ಅದ್ರೊಳಗೆ ಇನ್ನೂ ಒಂದು ಟಾಪಿಕ್ ಮೇಲೆ ಹೇಳ್ತೀನಿ, ಇನ್ನೊಂದು ಬೇರೆ ಒಂದು ಅಪ್ಡೇಟ್ನ ಕೊಡ್ತಾನು. ಆ ಒಂದು ಅಪ್ಡೇಟ್ ಬಂದುಬಿಟ್ಟು ಪಿನ್ ವೆರಿಫಿಕೇಷನ್ನ ಮಾಡ್ಕೊಳ್ಳೋದು. ಅಂದ್ರೆ ಈಗ ನೀವು ಐಡೆಂಟಿ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿರ್ತೀರಿ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಅಡ್ರೆಸ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಾಗಿರ್ತೈತಿ. ಅದ್ರೊಳಗೆ ಏನಾಗಿರ್ತೈತಪ್ಪ ಅಂದ್ರೆ ನಿಮ್ಮ ಒಂದು ಪಿನ್ ಅಂದ್ರೆ 6 ಅಂಕಿದ್ದು ಒಂದು ನಂಬರ್ ನಿಮ್ಮ ಮನೆಗೆ ಒಂದು ಲೆಟ್ರ್ ಮುಖಾಂತರ ಕಳಿಸ್ಕೇಶಂತ ಅದನ್ನು ವೆರಿಫಿಕೇಷನ್ ಮಾಡ್ಕೋದು ಇರ್ತಾರೆ. ಸೊ ಫ್ರೆಂಡ್ಸ್, ಈ ಒಂದು ವೆರಿಫಿಕೇಷನ್ ಮಾಡ್ಕೋದ್ರೊಳಗೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾರಪ್ಪ ಅಂದ್ರೆ ಭಾಳಷ್ಟು ಹಿಡಿತಾರೆ. ಅವ್ರ ಮನೆಗೆ ಏನು ಬರ್ತಪ್ಪ ಅಂದ್ರೆ AdSense ಅಕೌಂಟಲ್ಲಿ ಲೆಟ್ರ್ ಬರೋದಿಲ್ಲ. ಅದು ಎದಕ್ಕೆ ಬರೋದಿಲ್ಲ, ಯಾವ ಒಂದು ಕಾರಣಕ್ಕೆ ಬರೋದಿಲ್ಲ, ಅದನ್ನು ಯಾವ ಥರ ಸಾಲ್ವ್ ಮಾಡ್ಕೊಳ್ಳೋದು, ಎಷ್ಟು ಸಲ ನಮ್ಗೆ ಚಾನ್ಸ್ ಇರ್ತೈತಿ ಕಂಪ್ಲೀಟಾಗಿ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತಾನು. ಈ ಒಂದು ವಿಡಿಯೋನ ಪೇಷನ್ಸಿಂದ ಪೂರ್ತಿಯಾಗಿ ನೋಡಿರಿ. ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸಬರೆಲ್ಲ ಯಾರೆಲ್ಲ ನೋಡತ್ತಿರಲಿ ಅದು ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಷಯಕ್ಕೆ ಬರೋನು ಅಂದ್ರೆ ಈ ಒಂದು ಪೆನ್ ವೆರಿಫಿಕೇಷನ್ನ ಯಾವ್ಯಾವ ಕಾರಣಕ್ಕೆ ಮಿಸ್ಟೇಕಾಗಿ ಬರೋಂಗಿಲ್ಲ ಅಂತೇಳಿ ಮೊದಲಿಗೆ ನಿಮ್ಗೆ ಹೇಳ್ಬಿಡ್ತಾನು. ಈಗ ನೀವು ಆಧಾರ್ ಕಾರ್ಡ್ನಾಗ ಕೇಳಿರ್ತಾರೆ ಅಂದ್ರೆ ಅಡ್ರೆಸ್ ಎಲ್ಲ ಹಾಕಿಬಿಟ್ಟಿರ್ತಾರೆ. ಅಲ್ಲಿ ಅಡ್ರೆಸ್ ವೆರಿಫಿಕೇಷನ್ನು ನಿಮ್ಮ ತಾಲೂಕು, ನಿಮ್ಮ ಆಧಾರ್ ಕಾರ್ಡ್ ನಂಬರ್, QR ಕೋಡ್ ಒಂದು ಕೊಟ್ಟಿರ್ತಾನು. ಸೊ ಫ್ರೆಂಡ್ಸ್, ಏನು ಇರ್ತೈತಿ ಒಂದು ಆಧಾರ್ ಕಾರ್ಡ್ನಾಗ ಇಷ್ಟೆಲ್ಲ ಡೀಟೇಲ್ಸ್ ಇರ್ತಾವಲ್ಲ. ಈ ಒಂದಷ್ಟು ಡೀಟೇಲ್ಸ್ ಒಳಗೆ ಮೇನ್ AdSenseದವರು ಅಡ್ರೆಸ್ ವೆರಿಫಿಕೇಷನ್ ಮಾಡ್ಕೋಸಲಾಗಿ ಏನೆಲ್ಲ ಕೇಳ್ತಾರೆ. ಐಡೆಂಟಿ ವೆರಿಫಿಕೇಷನ್ ಒಳಗೂ ಆಗಿರ್ಬೋದು, ಅಡ್ರೆಸ್ ವೆರಿಫಿಕೇಷನ್ ಒಳಗೂ ಆಗಿರ್ಬೋದು. ಬಟ್ ಅಲ್ಲಿ ಏನು ಕೇಳ್ತಾರಲ್ಲ ಅಲ್ಲಿ ಕೇಳೋ ಟೈಮ್ನಾಗ ಅಡ್ರೆಸ್ನ ನಾವು ಆಧಾರ್ ಕಾರ್ಡ್ನಾಗ ಇದ್ದದ್ದು ಹಂಗೆ AS ಹಂಗೆ ಹಾಕಿದ್ದೀವಪ್ಪ ಅಂದ್ರೆ ಗ್ರೇಟ್. ಅಂದ್ರೆ ಲೆಟ್ರನ್ನ ಹಾಕಂಗಿಲ್ಲ. ಈಗ ನನ್ನ ಹೆಸರು ಲಕ್ಷ್ಮಣ್ LAXMA ಅನ್ನೋದು ಇರುತ್ತೆ. LAXMANA ಅಂತ ಹಾಕಂಗಿಲ್ಲ. ಲಾಸ್ಟ್ನೇ ಅಕ್ಷರ ಅಂತ ಹಾಕಂಗಿಲ್ಲ. ಲಕ್ಷ್ಮಣ ಅಂದ್ರೆ ಲಾಸ್ಟಿಗೆ ಎಕ್ಸ್ಟ್ರಾ ವರ್ಡ್ ನೀವು ಅಲ್ಲಿ ಕೂಡ್ಸಿದ್ರಪ್ಪ ಅಂದ್ರೆ ಅದು ಕೂಡ ಮಿಸ್ಟೇಕ್ ಆಕೈತಿ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆಧಾರ್ ಕಾರ್ಡ್ನಾಗ ಹೆಂಗೆ ಇರ್ತಲ್ಲ ನಮ್ಮ ಸ್ಪೆಲ್ಲಿಂಗ್ ಆಗಿರ್ಬೋದು, ನಮ್ಮ ಒಂದು. ಸೊ ಫ್ರೆಂಡ್ಸ್, ಅಡ್ರೆಸ್ ವೆರಿಫಿಕೇಷನ್ ಹಾಕೋದ್ರೊಳಗೆ ಮೇನ್ ಏನು ಹಿಡಿತಾರಪ್ಪ ಅಂದ್ರೆ ಹೆಸರು ಹಾಕೋದ್ರೊಳಗೆ ಭಾಳ ಹಿಡಿತಾರೆ ಎಲ್ಲರೂ. ಅಡ್ರೆಸ್ಸನ್ನು ಹಾಕೋ ಹೊತ್ತಿನಾಗ ಹಿಡಿತಾರೆ ಎಲ್ಲರೂ. ನನಗೆ ಗೊತ್ತಿದ್ದ ಮಟ್ಟಿಗೆ ಅಡ್ರೆಸ್ಸನ್ನು ಹಾಕೋದು ಗೊತ್ತಿಲ್ಲ ಕೆಲವೊಂದಿಷ್ಟು ಮಂದಿಗೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಹಿಂದೆ ಬ್ಯಾಕ್ ಸೈಡ್ ಅಡ್ರೆಸ್ ಕೊಟ್ಟಿರ್ತಾನೆ ನೋಡಿರ್ಬೋದು. ಅಲ್ಲಿ ನೀವು ಸಣ್ಣಪತ್ತು ಕೊಟ್ಟಿರ್ತಾನು, ನಿಮ್ಮ ಫಾದರ್ ಹೆಸರು ಕೊಟ್ಟಿರ್ತಾನು. ಮತ್ತು ಅಲ್ಲಿ ಕೆಳಗೆ ಬಾಲ್ಕೋಟ ತಾಲೂಕು ಅಂದ್ರೆ ಜಿಲ್ಲಾ, ಮತ್ತು ನಿಮ್ಮ ಒಂದು ತಾಲೂಕು, ನಿಮ್ಮ ಒಂದು ಸ್ಟೇಟು ಹಿಂಗೆಲ್ಲ ಕೊಟ್ಟಿರ್ತಾನೆ. ಪಿನ್ ಕೋಡ್ ಕೊಟ್ಟಿರ್ತಾನು. ಮತ್ತು ಅದ್ರ ಕೆಳಗೆ ನೀವು ಫೋನ್ ನಂಬರ್ ಎಂಟ್ರ್ ಮಾಡ್ಬೋದು. ಫೋನ್ ನಂಬರ್ ಕೇಳಿರ್ತಾನೆ ಅಲ್ಲಿ. ಸೊ ಫ್ರೆಂಡ್ಸ್, ಆಧಾರ್ ಕಾರ್ಡ್ನಾಗ ಇದ್ದದನ್ನ ಅಡ್ರೆಸ್ ಲೈನ್ 1 ಅಡ್ರೆಸ್ ಲೈನ್ 2 ಅಂತ ಕೊಟ್ಟಿರ್ತಾನಲ್ಲ ಅಲ್ಲಿ ನೀವು ಅರ್ಧ ಹಾಕಿಬಿಡ್ರಿ. ಇಲ್ಲೇ ಭಾಳ ಮಂದಿ ಹಿಡಿತೀರಿ. ನೀವು ಏನು ಮಾಡ್ತೀರಪ್ಪ ಅಂದ್ರೆ ನಿಮ್ಮದ ಒಂದು ಸ್ವಂತ ಬುದ್ಧಿಲೇ ಯೂಸ್ ಮಾಡೋಗತ್ತೆ ಮಾಡಿ ನೀವು ಅಡ್ರೆಸ್ನ ಹಾಕಕ್ಕೆ ಹೋಗಿರಲ್ಲಿ. ಸೊ ಫ್ರೆಂಡ್ಸ್, ಆಧಾರ್ ಕಾರ್ಡ್ನಾಗ ಇದ್ದದ್ದು ಅಡ್ರೆಸ್ ಹಾಕ್ರಿ. ಇನ್ನೊಂದು ಸಲ ಹೇಳ್ತೀನಿ ನಿಮಗೆ, ಆಧಾರ್ ಕಾರ್ಡ್ನಾಗ ಏನು ಅಡ್ರೆಸ್ ಇರ್ತೈತಿ ಅದನ್ನ ಹಾಕ್ರಿ. ಒಂದು 90 to 100% ಗ್ಯಾರಂಟಿ ತೊಗೊಂಬಿಡ್ರಿ. 90 ಬೇಡ, 100% ಹೇಳ್ತೀನಿ. ಆಧಾರ್ ಕಾರ್ಡ್ನ ಅಡ್ರೆಸ್ ಹಾಕೋದ್ರಿಂದ ಆಲ್ಮೋಸ್ಟ್ ಏನೂ ಕೂಡ ನೀವು ಪ್ರಾಬ್ಲಮ್ನ ಫೇಸ್ ಮಾಡೋಂಗಿಲ್ಲ. ಇದು ಒಂದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಯಿತು. ಇನ್ನೊಂದು ಪ್ರಾಬ್ಲಮ್ ಬರ್ತೈತೆ ಅಂದ್ರೆ ಅಡ್ರೆಸ್ ವೆರಿಫಿಕೇಷನ್ಗೆ ನೀವು ನೆಕ್ಸ್ಟ್ ಸ್ಟೆಪ್ನ ತೊಗೊಳ್ತೀರಿ. ಅವಾಗ ಏನಾಗೈತಪ್ಪ ಅಂದ್ರೆ ಅಲ್ಲಿ ಪಿನ್ ಬರೋಂಗಿಲ್ಲ. ನೀವು ಹಳ್ಳಿಯವರಾಗಿರ್ತೀರೋ ತಾಲೂಕದವರಾಗಿರ್ತೀರೋ ಅದು ಬೇಡ. ಫಸ್ಟಿಗೆ ಹೇಳ್ತೀನಪ್ಪ ಅಂದ್ರೆ ಅಡ್ರೆಸ್ ವೆರಿಫಿಕೇಷನ್ ಕರೆಕ್ಟ್ ನಾವೆಲ್ಲ ಹಾಕಿವಪ್ಪ, ಐಡೆಂಟಿ ವೆರಿಫಿಕೇಷನ್ ಕಂಪ್ಲೀಟಾಗಿ ನಾವು ಕರೆಕ್ಟಾಗಿ ಹಾಕಿವಪ್ಪ ಅಂದ್ರೂ ಕೆಲವ್ರಿಗೆ ಏನಾಗೈತಪ್ಪ ಅಂದ್ರೆ ಬರೋಂಗಿಲ್ಲ. ಏನು ಬರೋಂಗಿಲ್ಲ, ಅಡ್ರೆಸ್ ಪಿನ್ನು ಬರೋಂಗಿಲ್ಲ. ಎದಕ್ಕೆ ಬರೋಂಗಿಲ್ಲಪ್ಪ ಅಂದ್ರೆ ಮೇನ್ ಅವ್ರು ಏನು ತಪ್ಪು ಮಾಡಿರ್ತಾರೆ ಅದು ಕೇಳಕ್ಕೆ ಹೋಗ್ಬೇಡ್ರಿ. ಅವ್ರು ಏನೂ ತಪ್ಪು ಮಾಡಿರಂಗಿಲ್ಲ, ಆದರೂ ಬರ್ತಿರಂಗಿಲ್ಲ ಅದು. ಅಂದರೆ ಏನೋ ಹಳ್ಳಿಯಾಗ ಏನಾಗೈತಪ್ಪ ಅಂದ್ರೆ ಹಳ್ಳಿಯಾಗ ಏನಾರ ಒಂದು ವಿಡಿಯೋ ಮಾಡ್ತಿದ್ರಪ್ಪ ಅಂದರೆ ಎಸ್ಪೆಷಲಿ ಅದು ಹಳ್ಳಿಗೆ ಬರೋಕೆ, ಹಳ್ಳಿಗೆ ರೀಚ್ ಆಗೋಕೆ ಸ್ವಲ್ಪ ಟೈಮ್ ತೊಗೊತೈತಿ, ಪ್ರೊಸೀಜರ್ ತೊಗೊತೈತಿ. ಅದಕ್ಕಾಗಿ ನನಗೆ ಗೊತ್ತಿದ್ದ ಪ್ರಕಾರ 1 ತಿಂಗಳು 1.5 ತಿಂಗಳು ಕಾಯಬೇಕು. ಹಳ್ಳಿ ಮಂದಿ ಯಾರ್ಯಾರು ಈ ಒಂದು ವಿಡಿಯೋ ನೋಡತ್ತಿರಲಿ, ನೀವು ಅಡ್ರೆಸ್ ಲೆಟ್ರ್ AdSense ಲೆಟ್ರಕ್ಕೆ ನೀವು 1 ತಿಂಗಳು 1.5 ತಿಂಗಳು ಕಾಯ್ಬೇಕು. ಅಂದ್ರೆ ನಿಮಗೆ ಬೆನಿಫಿಟನ್ನು ಸಿಗ್ತೈತಿ. ಅಲ್ಲೊಂದು ಟೈಮಿಂಗ್ ಕೊಟ್ಟಿರ್ತಾನೆ ನಾವು. AdSense ಲೆಟ್ರ್ ಅಂದ್ರೆ ನೀವು AdSense ಒಂದು ಪಿನ್ ನೀವು ಎಂಟ್ರ್ ಮಾಡೋದು ಎಲ್ಲಿ ಎಂಟ್ರ್ ಮಾಡ್ತಿರಲಿ ಅದ್ರ ಕೆಳಗೆ ಒಂದು ಟೈಮಿಂಗ್ ಕೊಟ್ಟಿರ್ತಾನೆ. ಆ ಟೈಮಿಂಗ್ ಮಟ್ಟ ನೀವು ವೇಟ್ ಮಾಡಬೇಕಾಗತ್ತೆ. ಅಕಸ್ಮಾತ್ ಆ ಟೈಮ್ ಎಕ್ಸ್ಪೈರ್ ಆತಪ್ಪ ಅಂದ್ರೂ, ಆ ಟೈಮ್ ಯಾಕೆ ಬಂದತ್ತಪ್ಪ ಅಂದ್ರೂ
ಅಲ್ಲೇ ನೀವು ರೀಸೆಂಟಾಗಿ ಹೊಡಿಬೋದು ಪಿನ್ ಅಂತೇಳಿ. ರೀಸೆಂಟ್ ಪಿನ್ನ ನೀವು ಹೊಡೆದು ಬಿಟ್ಟು ಮತ್ತು ನೀವು ಎಂಟ್ರ್ ಮಾಡ್ಬೋದು, ಪಿನ್ ಕಳ್ಸ್ಕೋಬೋದು. ಸೊ ಫ್ರೆಂಡ್ಸ್ ಇದನ್ನು ನೀವು 2-3 ಸಲ ನೀವು ಟ್ರೈ ಮಾಡ್ಬೋದು. 2-3 ಸಲ ನೀವು ಟ್ರೈ ಮಾಡಿದ್ಮೇಲ್ತೂ ಈ ಒಂದು ಪಿನ್ ಅನ್ನೋದು ಬರಲಿಲ್ಲಪ್ಪ ಅಂದ್ರೆ ಅವಾಗ ನೀವು ಏನು ಮಾಡಬೇಕು ಅಂತೇಳಿ ಕೇಳೋದಾದ್ರೆ ನೀವು ಇಮೇಲ್ ಮುಖಾಂತರ ವೆರಿಫಿಕೇಷನ್ ಅನ್ನೋದು ಮಾಡ್ಕೋಬೋದು. ಸೊ ಫ್ರೆಂಡ್ಸ್ ಏನೂ ಕೂಡ ತೊಂದರೆ ಇಲ್ಲ. ಇಮೇಲ್ ಮುಖಾಂತರ ವೆರಿಫಿಕೇಷನ್ ಮಾಡ್ಕೋದು ಭಾಳ ಅಂದ್ರೆ ಭಾಳ ಈಜಿ ಐತಿ. ಅದೇನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. 24 ತಾಸಿನಾಗ ನೀವು ಒಂದು ಜಿಮೇಲ್ಗೆ ಈ ಒಂದು OTP ಕಳಿಸ್ತಾರೋ ಆ ಒಂದು OTPನ ನೀವು ಒಂದು ಇದು ಐತ್ಲೇ ಅದ ಯಾವ್ದು ಅಡ್ರೆಸ್ ಪಿನ್ ಎಂಟ್ರ್ ಮಾಡೋ ಇಲ್ಲಿ ಹೋಗ್ಬಿಟ್ಟು ನೀವು ಫಿಲ್ ಮಾಡ್ಬೋದು. ಸೊ ಫ್ರೆಂಡ್ಸ್ ಇನ್ನೊಂದು ಜನ ಕೇಳ್ತಾರೋ AdSense ಅಕೌಂಟ್ ಒಳಗೆ ಅಡ್ರೆಸ್ ವೆರಿಫಿಕೇಷನ್ ತೋರಿಸ್ಬಾರ್ದು ಅಂತೇಳಿ. ಸೊ ಫ್ರೆಂಡ್ಸ್ ಹಿಂಗೆ ಇದು ಏನಾಗತ್ತಪ್ಪ ಅಂದ್ರೆ ಕೆಲವು ಸಲ ಈ ಅಡ್ರೆಸ್ ಅಂದರೆ ಈ ಒಂದು ಪಿನ್ನ ನೀವು ವೆರಿಫಿಕೇಷನ್ ಮಾಡುವಂಥ ಒಂದು 15 ದಿನಕ್ಕೊಮ್ಮೆ ಇದನ್ನು ಶೋ ಅಪ್ ಮಾಡ್ತಾರೆ. 24 ತಾಸು ಇದು 24 ತಾಸು ಏನು ಇರುತ್ತಪ್ಪ ಅಂದ್ರೆ ಈ ಒಂದು ಪಿನ್ ಅನ್ನೋದು ಶೋ ಆಗಂಗಿಲ್ಲ. ಇದು ನೀವು ಭಾಳಷ್ಟು ಮಂದಿ ಇದನ್ನು ಗುದ್ದಾಡಿದಾರು ಅದರ ಸಿಕ್ಕಿಲ್ಲ. ಇದಕ್ಕೆ ಸಿಗಂಗಿಲ್ಲಪ್ಪ ಅಂದ್ರೆ ಇದು ಟೆಂಪ್ರರಿಯಾಗಿ 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಈ ಒಂದು ಪಿನ್ ಅನ್ನೋದು ಈ ಒಂದು ಆಪ್ಷನ್ನ ಫಿಲ್ ಮಾಡೋವಂಥ ಆಪ್ಷನ್ನ ಇದನ್ನು ತೋರಿಸ್ತಾನೆ. ಅವಾಗ ನಾವು ಇದನ್ನು ಫಿಲ್ ಮಾಡೋಕ್ಕಾಕತಿ. ಅಲ್ಲಿ ಮಟ್ಟ ಫಿಲ್ ಮಾಡೋಕೆ ಬರೋಂಗಿಲ್ಲ. ನಿಮ್ಮ ಒಂದು ಲೆಟ್ರ್ ನಿಮ್ಮ ಕೈಗೆ ಬಂದು 10 ಹೊತ್ತಿನಾಗ ಈ ಒಂದು ಪಿನ್ ಅನ್ನೋ ಆಪ್ಷನ್ನ ತೋರಿಸಲಿಲ್ಲಪ್ಪ ಅಂದ್ರೆ ನೀವು ತಲೆಗಿಡ್ಸ್ಕೊಳಕ್ಕೆ ಹೋಗಬೇಡ್ರಿ. 1-2 ದಿನ ಬಿಡ್ರಿ, ಅವಾಗ ಶೋ ಅಪ್ ಆಕೈತಿ. ಸೊ ಫ್ರೆಂಡ್ಸ್ ಕೆಳಗೆ ಎಲ್ಲ ಡೇಟ್ ಕೊಟ್ಟಿರ್ತಾನೋ ಯಾವ ಡೇಟಿಗೆ ಇವು ಎಕ್ಸ್ಪೈರ್ ಆಗೈತಿ, ಯಾವ ಒಂದು ಲೆಟ್ರ್ ನೀವು ಕಳಿಸಿದಂಥ ಲೆಟ್ರ್ ಯಾವ ಒಂದು ಡೇಟಿಗೆ ಎಕ್ಸ್ಪೈರ್ ಆಗೈತೆ ಅನ್ನೋದು ಹೇಳ್ತಾನೋ. ಸೊ ಫ್ರೆಂಡ್ಸ್ ಆರಾಮಾಗಿ ನೋಡ್ಕೊಂಬಿಟ್ಟು ನೀವು ರೀಸೆಂಟ್ ಮಾಡ್ಕೋಬೋದು ಪಿನ್. ಸೊ ಫ್ರೆಂಡ್ಸ್ ಇಷ್ಟು ಮಾಹಿತಿ ಈ ಒಂದು ಮಾಹಿತಿ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಕೆಳಗೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಮುಂದಿನ ಒಂದು ವಿಡಿಯೋದಾಗ ಇಂಥದ್ದು ಒಂದು ಬೆಸ್ಟ್ AdSense ಆಗಿರ್ಬೋದು, ಯೂಟ್ಯೂಬ್ದಾಗಿರ್ಬೋದು, ಏನೋ ಒಂದು ಮೇನ್ ಅಪ್ಡೇಟ್ ಟಾಪಿಕ್ಗಳನ್ನ ಮುಂದಿನ ವಿಡಿಯೋದಾಗ ತೊಗೊಂಡ್ಬರ್ತಾನೆ. ಸೊ ಫ್ರೆಂಡ್ಸ್ ನೀವು ಮಾಡುವಂಥ ಕೆಲಸ ಲೈಕ್, ಶೇರ್, ಸಬ್ಸ್ಕ್ರೈಬ್ ಇಷ್ಟು ನೀವು ಮಾಡಿದ್ರಪ್ಪ ಅಂದ್ರೆ ನನಗೆ ವಿಡಿಯೋಗಳು ಮಾಡೋಕೆ ಹುಮ್ಮಸ್ ಅನ್ನೋದು ಬರ್ತೈತಿ. ಅದಕ್ಕಾಗಿ ಎಲ್ಲನೂ ಕೂಡ ನೀವು ಕರೆಕ್ಟಾಗಿ ಅಚೀವ್ಮೆಂಟ್ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿರಿ. ಸೊ ಫ್ರೆಂಡ್ಸ್ ಮುಂದಿನ ಒಂದು ವಿಡಿಯೋದಾಗ ಭೇಟಿ ಆಗೋಣ. ಅಲ್ಲಿವರೆಗೂ ಟಾಟಾ.